ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆಟದಲ್ಲೇ, ಫೀಲ್ಡಿಂಗ್ದಲ್ಲೇ, ಬ್ಯಾಟಿಂಗ್ದಲ್ಲೇ, ಬೌಲಿಂಗ್ದಲ್ಲೇ ಎಲ್ಲ ಕಡೆ ಹೌದು. ಇದು ಇವತ್ತು ಆಗ್ತಾ ಇರ್ಬೋದು, ಕ್ಯಾಚ್ ಡ್ರಾಪ್ ಆಗ್ತಾ ಇರ್ಬೋದು, ಮತ್ತೇನೋ ಆಗ್ತಾ ಇರ್ಬೋದು. ಆದರೆ ಇವತ್ತೊಂದು ಆ್ಯಕ್ಟಿವ್ನೆಸ್ ಬಂದದಲ್ಲ ಆಟಗಾರರಲ್ಲೇ, ಒಂದು ಸಾಧನೆ ಮಾಡೋ ಛಲ ಮೂಡಿದಲ್ಲ ಆಟಗಾರರಲ್ಲೇ, ಗಳಿಸುವ ಕನಸುಗಳು ಮೂಡಿದವಲ್ಲ ಆಟಗಾರರಲ್ಲೇ. ಇವು ಸಾಮಾನ್ಯ ಅಲ್ಲ. ಜಗದ ಯಾವುದೇ ಟೂರ್ನಮೆಂಟ್ ಇದ್ದರೂ ಇವತ್ತು ನೋಡ್ರಿ, ಲಾಸ್ಟ್ ಟೈಮ್ ಗೆದ್ದಾಗ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಗೆದ್ದಂಥ ವರ್ಲ್ಡ್ ಫೇಮಸ್ ಆಟಗಾರ ಒಂದು ರಾಯಲ್ ಚಾಲೆಂಜ್ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಅತೃಪ್ತಿಯಲ್ಲಿದ್ದರು. ಅದು ಲಾಸ್ಟ್ ಟೈಮ್ ಗೆದ್ದಾಗ ವರ್ಲ್ಡ್ ಕಪ್ ಗೆದ್ದದಕ್ಕಿಂತಲೂ ಹೆಚ್ಚಿಗೆ ಸಂತೋಷಪಟ್ಟವ್ರು ಯಾರು ಅಂದರೆ ಅದು ವಿರಾಟ್ ಕೊಹ್ಲಿ. ಹಾಗೆ ಇದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತಿರುವಂಥ ಒಂದು ಏನಪ್ಪ ಅಂತಂದ್ರೆ ಟೂರ್ನಮೆಂಟ್ ಆಗಿಬಿಟ್ಟದೆ. ಇವತ್ತು ಎಲ್ಲರೂ ಇದನ್ನು ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಪರದೇಶಿಯರು ಸ್ವದೇಶಿಯರು ಕೂಡಿ ಆಡುವಂಥ ಆಟ. ಇಲ್ಲಿ ಕೂಡಿ ಆಡೋ ಮುಂದೆ ಪರದೇಶಿಯರು ನಮ್ಮ ಸ್ವದೇಶದ ಜೊತೆಗೆ ಆಡುವಂಥದ್ದು, ಕೂಡಿ ಆಡುವಂಥದ್ದು, ವಿರೋಧಿಸಿ ಆಡುವಂಥದ್ದು ಇದು ಸಾಲದಲ್ಲ. ಒಂದರಿಂದ ಎಲ್ಲರಲ್ಲೂ ನಾವು ವಿಶ್ವ ಮಾನವರು ಅನ್ನುವಂಥ ಸಂದೇಶವನ್ನು ಕೊಡುವಂಥ ಆಟ ಇವತ್ತಾಗಿ ಹೋಗ್ಬಿಟ್ಟದೆ. ಇದರಿಂದಾಗಿ ನಾವು ಇವತ್ತು ಟೀಕೆ ಮಾಡೋದೇನು ಸುಳ್ಳಲ್ಲ. ಹೌದಪ್ಪ, ಇಲ್ಲೇ ಇದು ನಮಗೆ ಜ್ಯೂಸ್ ಆಡೋದನ್ನು ಕಲಿಸ್ತಾ ಇದೆ, ಮತ್ತೊಂದು ಕಲಿಸ್ತಾ ಇದೆ, ಬೆಟ್ಟಿಂಗ್ ಕಲಿಸ್ತಾ ಇದೆ, ನಾವು ಇವತ್ತು ಆರೋಪ ಮಾಡ್ಬೋದು. ಬಟ್ ಕ್ರಿಕೆಟಿಗೆ ಒಂದು ಹೊಸ ಆಯಾಮನ್ನು ಕೊಟ್ಟಿದ್ದೀನಿ, ಸುಳ್ಳಲ್ಲ. 2020 ಇದು ಇವತ್ತು ವರ್ಲ್ಡ್ ಕಪ್ಗಿಂತಲೂ ಇದು IPL ದೊಡ್ಡ ಹೆಸರಾಗಿಬಿಟ್ಟಿದೆ. ಯಾಕೆಂದರೆ ಭಾರತದಲ್ಲಿನ ಅತಿ ಹೆಚ್ಚು ನೋಡುವಂಥ ಕ್ರಿಕೆಟ್ ಪ್ರಿಯರಿದ್ದಾರೆ. ಇಲ್ಲ, ಕ್ರಿಕೆಟಿಗರು ಇದ್ದಾರೆ, ಕ್ರಿಕೆಟ್ ಪ್ರಿಯರು ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲೇ ಅನೇಕ ಹೊಸ ಹೊಸ ಪ್ರತಿಭೆಗಳಿಗೆ, ಹೊಸ ಹೊಸ ಹೋರಾಟಗಾರರಿಗೆ